ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಸೊ ಬಿಗ್ ಬಾಸ್ ಕಡೆಯಿಂದ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೀಸನ್ 13ಗೆ ಗಿಲ್ಲಿ ನಟ ಅವರು ಮತ್ತು ರಕ್ಷಿತಾ ಶೆಟ್ಟಿ ಅವರು ಬರ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ಏನು ಕತೆ ಎತ್ತ ಅಂತ ಈ ವಿಡಿಯೋಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಲೈಕ್ ಮಾಡೋದು ಬರೀಬೇಡಿ. ಬನ್ನಿ ಇವಾಗ ಗಿಲ್ಲಿ ಮತ್ತು ರಕ್ಷಿತಾ ಅವರು ಯಾವ ಇದಕ್ಕೆ ಬರ್ತಾರೆ ಅಂತ ತಿಳ್ಕೊಂಬರೋಣ. ಸೊ ಗೈಸ್ ಆ್ಯಕ್ಚುಲಿ ನಿಮಗೆ ತುಂಬ ಕುತೂಹಲ ಇರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಆಲ್ಮೋಸ್ಟ್ ಏನಂತಂದ್ರೆ ಗಿಲ್ಲಿನೇ ವಿನ್ನರ್ ಅಂತ ಒಂದು 60 days ಆಗ್ತದಂಗೆ ಗೊತ್ತಾಗ್ಬಿಡುತ್ತೆ ನಮಗೆ ಆ್ಯಕ್ಚುಲಿ. ಬಟ್ ರನ್ನರ್ ಅಪ್ ಯಾರಪ್ಪ ಅಂತ ತುಂಬ ಪೈಪೋಟಿಗಳಿತ್ತು. ಬಟ್ ಆಲ್ರೆಡಿ ಅದಕ್ಕೂ ಮುಂಚೆ ಒಂದು ಹುಡುಗಿಯಲ್ಲಿ ಯಾರಾದರೂ ವಿನ್ನರ್ ಆಗಬೇಕು ಅಂತ ತುಂಬ ಜನ ಕಾಯ್ತಾರೆ ಆ್ಯಕ್ಚುಲಿ. ಹುಡುಗಿ ವಿನ್ನರ್ ಆಗಿಲ್ಲ, ಶ್ರುತಿ ಮೇಡಮ್ ಅವರು ಸೀಸನ್ ಲಾಸ್ಟ್ ವಿನ್ನರ್ ಆದ್ಮೇಲೆ ಯಾರು ಬಂದಿಲ್ಲ ಅಂತ. ಬಟ್ ಅದನ್ನ ಮೇಡಮ್ ಅವರು ಕೂಡ ನಾನು ಆ ಸ್ಥಾನನ ತುಂಬಬೇಕು ಅಂದ್ರೆ ಲೈಕ್ ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಕೊಂಡ್ಬಿಟ್ಟಿದ್ರು, ಎರಡನೇ ಹುಡುಗಿಯಾಗಿ ನಾನೇ ಗೆಲ್ಬೇಕು ಅಂತ ಅವರು ಲೈಕ್ ಅವ್ರಿಗೆ ಡ್ರೀಮ್ ಇದ್ದಿದ್ದು. ಬಟ್ ಅದು ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಇನ್ನೊಂದು ಕಾಲು ಒಂದು ಹೆಜ್ಜೆ ಮುಂದೆ ಇಟ್ಟವ್ರು ಯಾರಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು. ಸೊ ಐ ಥಿಂಕ್ ಆ ಹುಡುಗಿ ಸಕ್ಕದಾಗಿ ಗೇಮ್ ಮಾಡಿದ್ದಾರೆ, ಎಲ್ಲಿ ಬೇಕೋ ಅಲ್ಲಿ ಮಾತಾಡಿದ್ದಾರೆ, ತನ್ನ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಹೌದು, ಕೆಲವೊಂದ್ಸತಿ ಒಂದಷ್ಟು ನೆಗೆಟಿವ್ ಅಂತ ಅನ್ಸ್ಬೋದು. ಬಟ್ ಸ್ಟಿಲ್ ಆ ಹುಡುಗಿ ಏನು ಅಂತ ತುಂಬಾ ಜನಕ್ಕೆ ಒಂದಷ್ಟು ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ಒಂದು ಪಾಸಿಟಿವ್ ಸೈಡ್ಸ್ ಕೂಡ ಇದೆ, ಅಂದ್ರೆ ಒಳ್ಳೆ ಮನ್ಸಿರೋ ಹುಡುಗಿ ಅಂತ ತುಂಬಾ ಜನಕ್ಕೆ ಅದು ಗೊತ್ತಾಗೋಯ್ತು. ಬಟ್ ಅದೇ ತರನೇ ರನ್ನರ್ ಅಪ್ ಆಗಿ ಕೂಡ ಉಳ್ಕೊಂಡ್ರು. ಬಟ್ ಈ ಸತಿ ಬಿಗ್ ಬಾಸ್ ಅವ್ರು ಆಕ್ಚುಲಿ ಒಂದು ಇನ್ಸೈಡರ್ ಅಪ್ಡೇಟ್ ಬಂದಿರೋದೇನಪ್ಪಾ ಅಂತಂದ್ರೆ ಗೈಸ್ ಆಕ್ಚುಲಿ 3 ತರ ಫಾರ್ಮ್ಯಾಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಐ ಥಿಂಕ್ ಲಾಸ್ಟ್ ಒಂದು ಫಾರ್ಮ್ಯಾಟ್ ಹೇಳ್ತೀವಿ, ಯಾಕಂದ್ರೆ ತುಂಬಾ ಲಾಂಗ್ ಆಗ್ಬಿಡುತ್ತೆ ವಿಡಿಯೋಸ್, ಅದಕ್ಕೋಸ್ಕರ. ಸೊ ಆಕ್ಚುಲಿ ಈ ಫಾರ್ಮ್ಯಾಟ್ ಅಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಅವ್ರನ್ನ ಜಡ್ಜಸ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡ್ ಬರ್ತಾರಂತೆ. ಸ್ಟಾರ್ಟಿಂಗ್ 2 to 3 weeks ಮಾತ್ರ. ಎಸ್. ಸೊ ಅಂದ್ರೆ ಹಿಂಗಿರುತ್ತೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಇವಾಗ ಸುದೀಪ್ ಸರ್ ಇವಾಗ ಏನೊಂದು ಇಂಟ್ರೊಡಕ್ಷನ್ಸ್ಗಳು ಮಾಡ್ತಾರೆ, ಎಲ್ಲಾ ಒಂದು ಸ್ಪರ್ಧಿಗಳನ್ನ ಕರ್ಕೊಂಡ್ ಬರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ. ಆಗ ಏನಾಗುತ್ತೆ ಅಂತಂದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಅವರು ಫಸ್ಟ್ ಎಂಟ್ರಿ ಕೊಡ್ತಾರೆ. ಆಕ್ಚುಲಿ ಈ ಸತಿ ಫಸ್ಟ್ ಸೆಕೆಂಡ್ ಕಂಟೆಸ್ಟೆಂಟ್ ಗಿಲ್ಲಿ ಮತ್ತೆ ರಕ್ಷಿತಾ ಅವರು. ಸೊ ಹೈಪ್ ಬೇಕು, ಸೀಸನ್ 13ಗೆ ಸ್ವಲ್ಪ ಹೈಪ್ ಬೇಕಾಗಿರೋ ಕಾರಣದಿಂದ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸೀಸನ್ 12 ಹೈಪ್ ಆಗಿರೋದು ರಕ್ಷಿತಾ ಅವರು ಮತ್ತೆ ಗಿಲ್ಲಿ ಮೇಜರ್ ರೋಲ್ ಪ್ಲೇ ಮಾಡಿದ್ರು. ಹಂಗಾಗಿ ಅವರಿಬ್ರನ್ನ ಪಿಕ್ ಮಾಡಿ ಸೊ ಈ ಸೀಸನ್ 13ಗೆ ಅವ್ರನ್ನ ಮೇನ್ ಜಡ್ಜಸ್ ಆಗಿ ಸೊ ಸೀಸನ್ 13ಗೆ ಕರ್ಸೋಂತ. ಇಲ್ಲಿ ಜಡ್ಜಸ್ ಅಂದ್ರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗ್ಬೋದು. ಕಿಚ್ಚ ಸುದೀಪ್ ಸರ್ ಇರ್ಬೇಕಾದ್ರೆ ಯಾರಪ್ಪ ಜಡ್ಜಸ್, ಅವ್ರಿಗಿಂತ ದೊಡ್ಡವರ. ಸೊ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಹ್ಯಾಂಡಲ್ ಅಂತಂದ್ರೆ ಹೆಂಗೆ ಅಂತಂದ್ರೆ ಒಂದು ಟೀಮ್ ನ ಮಾಡ್ತಾರೆ, ಓಕೆನಾ. ಸೊ ಬಿಗ್ ಬಾಸ್ ಅಲ್ಲಿ ಹೆಂಗೆಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಂದ ತಕ್ಷಣ ಸುದೀಪ್ ಸರೇ ಒಂದು ಟೀಮು, ಎ ಟೀಮ್ ಅಂದ್ರೆ ರಕ್ಷಿತಾ ಟೀಮ್ ಅಂತ, ಇನ್ನೊಂದು ಟೀಮ್ ಅಲ್ಲಿ ಬಂದ್ಬಿಟ್ಟು ಗಿಲ್ಲಿ ಟೀಮ್ ಅಂತ ಮಾಡ್ತಾರೆ. ಸೊ ಆಕ್ಚುಲಿ ಟ್ವಿಸ್ಟ್ ಇದೆ ಇಲ್ಲಿ, ಅದು ಟ್ವಿಸ್ಟ್ ನ ಲಾಸ್ಟ್ ಅಲ್ಲಿ ಹೇಳ್ತೀನಿ, ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ಸೊ ಈ ಒಂದು ಎರಡೂ ಟೀಮ್ ನ ಮಾಡಿದ ನಂತರ ಏನಾಗುತ್ತಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ವೀಕ್ ಇಂದಾನೆ ಎಲಿಮಿನೇಷನ್ ರೌಂಡ್ ಇರುತ್ತೆ ಆಕ್ಚುಲಿ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಎಸ್ ಕಾಮನ್ ಪೀಪಲ್ ಆಗ್ಬೋದು, ಇಲ್ಲಾಂದ್ರೆ ಯಾರಾದ್ರೂ ಒಳಗಡೆ ಇರುವಂತ ಸೆಲೆಬ್ರಿಟಿಗಳಾರ ಆಗ್ಬೋದು. ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಆಕ್ಚುಲಿ ಸ್ಟಾರ್ಟಿಂಗ್ ವೀಕ್ ಇಂದಾನೆ ಕ್ಯಾಪ್ಟನ್ಸಿ ವೀಕ್ ಶುರುವಾಗುತ್ತೆ. ಆಕ್ಚುಲಿ ಯೂಶಲಿ ಸ್ಟಾರ್ಟಿಂಗ್ ವೀಕ್ ಕ್ಯಾಪ್ಟನ್ಸಿ ವೀಕ್ ಇರಲ್ಲ. ಸೊ ಎಲ್ಲರೂ ಸೆಕೆಂಡ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ಬಟ್ ಈ ಸತಿ ಏನಪ್ಪಾ ಒಂದು ಅಪ್ಡೇಟ್ ಬರ್ತಾ ಇರೋದು, ಇನ್ಸೈಡರ್ ಅಪ್ಡೇಟ್ ಅಂತಂದ್ರೆ ಎಕ್ಸ್ಟ್ರಾ ಸ್ಪರ್ಧಿಗಳು ಕೂಡ ಬರ್ತಾರೆ. ಯಾಕಂದ್ರೆ ಕಾಮನ್ ಪೀಪಲ್ ಬರೋದ್ರಿಂದ ಇನ್ನೊಂದಷ್ಟು ಆಡ್ ಆಗ್ತಾ ಇದೆ. ಯೂಶಲಿ ಈಗ 18 to 19 ಸ್ಪರ್ಧಿಗಳು ಏನಿರ್ತಿತ್ತು, ಸೊ ಇವಾಗ 21 ಇಂದ 22 ಸ್ಪರ್ಧಿಗಳಿಗೂ ಬರ್ಬೋದು. ಡೇಸ್ ಕೂಡ ಜಂಪ್ ಆಗಿದೆ. ಸೊ ನೆನ್ನೆ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ವಿ, ಸೊ 120 days ಪ್ಲಸ್ ಇರುತ್ತೆ ಈ ಒಂದು ಸೀಸನ್. ಅಂಡ್ OTT ಕೂಡ ಬರುವಂತ ಚಾನ್ಸಸ್ ಜಾಸ್ತಿ ಇಲ್ಲ. OTT ಅದು ಕನ್ಫರ್ಮೇಷನ್ ಇಲ್ಲ, OTT ಕನ್ಫರ್ಮೇಷನ್ ಇಲ್ಲ ಅಷ್ಟೇ, ಇದು 20% ಅಪ್ಡೇಟ್ ಅಷ್ಟೇ. ಸೊ ಐ ಥಿಂಕ್ ಈ ಒಂದು ನಂಬರ್ ಆಫ್ ಡೇಸ್ ಏನಿದೆ ಎಕ್ಸ್ಟೆಂಡ್ ಆಗುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ನಂಬರ್ ಆಫ್ ಪೀಪಲ್ಸ್ ಕೂಡ ಎಕ್ಸ್ಟೆಂಡ್ ಆಗ್ತಾರೆ, ಹೆಚ್ಚು ಕಂಟೆಸ್ಟೆಂಟ್ಗಳು ಕೂಡ ಬರ್ತಾರೆ. ಸೊ ಐ ಥಿಂಕ್ ಡಿಫ್ರೆಂಟ್ ವಿಭಾಗದಿಂದ ಬರ್ತಾರೆ. ಕೆಲವರು ಉತ್ತರ ಕರ್ನಾಟಕದಿಂದ ಬರ್ಬೋದು, ಮಂಗಳೂರಿಂದ ಆಗಿರ್ಬೋದು, ಕೋಸ್ಟಲ್ ಆಗಿರ್ಬೋದು, ಇಲ್ಲ ನಮ್ಮ ಕಡೆ ಆಗಿರ್ಬೋದು, ಮೈಸೂರು, ಮಂಡ್ಯ ಎಲ್ಲ ಕಡೆಯಿಂದ ಆಕ್ಚುಲಿ ಒಬ್ಬೊಬ್ಬ ಸ್ಪರ್ಧಿಗಳನ್ನ ಹುಡುಕಿ ಕರ್ಕೊಂಡ್ ಬರ್ತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಈಗ ಸುದೀಪ್ ಸರ್ ಅಷ್ಟು ಜನನ ಹ್ಯಾಂಡಲ್ ಮಾಡಕ್ಕೆ ಸುದೀಪ್ ಸರ್ ಪ್ರಾಬ್ಲಮ್ ಆಗಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಯಾವ ತರ ಕಂಟೆಸ್ಟೆಂಟ್ಗಳನ್ನ ಆಚೆ ಆಗ್ತಾ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ವೋಟಿಂಗ್ ಬಂದ್ಬಿಟ್ಟು ನಮ್ಮ ಕೈಲೇ ಇರುತ್ತೆ. ಸೊ ಫಸ್ಟ್ ವೀಕ್ ಇಂದ ವೋಟಿಂಗ್ ಲೈನಪ್ ನಮ್ಮ ಹತ್ರನೇ ಇರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ವೋಟಿಂಗ್ ಗಿಂತ ಮುಂಚೆ ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಎಲಿಮಿನೇಟ್ ಆಗಲ್ಲ ಅಂದ್ರೆ ಈಗ ನಾಮಿನೇಷನ್ ಅಂತ ಒಂದು ಪ್ರಕ್ರಿಯೆ ಬರುತ್ತೆ ಗೊತ್ತಾ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಟೀಮ್ ಆಗುತ್ತೆ. ಸೊ ಟೀಮಲ್ಲಿ ಹೆಂಗಪ್ಪ ಅಂದ್ರೆ ರಕ್ಷಿತಾ ಟೀಮ್ ಇನ್ ಕೇಸ್ ಏನಾದರೂ ಒಂದಷ್ಟು ಟಾಸ್ಕ್ಗಳನ್ನ ಕೊಡ್ತಾರೆ, ರಕ್ಷಿತಾ ಟೀಮ್ ಗೆಲ್ಲುತ್ತೆ. ಬಟ್ ಇಲ್ಲಿ ಗೆಲ್ಲೋದನ್ನು ಕೂಡ ನಿರ್ಧಾರ ಮಾಡೋದು ಇನ್ನೊಬ್ಬ ಸ್ಪರ್ಧಿ. ಅದು ಯಾರಪ್ಪ ಅಂತಂದ್ರೆ ಆಕ್ಚುಲಿ ನಿಮ್ಗೆ ಶಾಕ್ ಆಗ್ಬೋದು, ಧ್ರುವಂತ್ ಅವ್ರನ್ನ ಒಂದು 3ನೇ ಜಡ್ಜಸ್ ಆಗಿ ಕರ್ಕೊಂಡ್ ಬರ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇರೋದು. ಟ್ರಯಾಂಗಲ್ ಇರುತ್ತೆ, ಗಿಲ್ಲಿ ಒಂದ್ ಕಡೆ, ರಕ್ಷಿತಾ ಅವ್ರ ಒಂದ್ ಕಡೆ, ಧ್ರುವಂತ್ ಅವ್ರ ಒಂದ್ ಕಡೆ. ಸೊ ಈ 3 ಜನನ ಇಟ್ಕೊಂಡು ಬಿಗ್ ಬಾಸ್ 13 ಸ್ಟಾರ್ಟ್ ಮಾಡುವಂತ ಸೊ ಒಂದು ಲೈಕ್ ಡಿಸ್ಕಷನ್ ಹೇಗಪ್ಪ ಅದು ಅಂತಂದ್ರೆ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ. ಸೊ ಆಕ್ಚುಲಿ ಹೆಂಗಪ್ಪ ಅಂದ್ರೆ ಇವಾಗ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಸುದೀಪ್ ಸರ್ ಕಂಟೆಸ್ಟೆಂಟ್ಗಳನ್ನ ಕರೆಸ್ತಾರೆ. ಸೊ ಕಂಟೆಸ್ಟೆಂಟ್ಗಳನ್ನ ಕರೆಸಿದ್ಮೇಲೆ ನಿಮ್ಗೆ ಈ ಟೀಮ್ ಬೇಕಾ ಅಂತ ಚೂಸ್ ಮಾಡಕ್ಕೆ ಬಿಡ್ತಾರೆ. ಗಿಲ್ಲಿನೇ ಚೂಸ್ ಮಾಡಬಹುದು, ಇಲ್ಲ ರಕ್ಷಿತಾನೇ ಚೂಸ್ ಮಾಡಬಹುದು ಆಕ್ಚುಲಿ. ಸೊ ಚೂಸ್ ಮಾಡಿದ ನಂತರ ಏನಾಗುತ್ತೆ ಅಂತಂದ್ರೆ ಟಾಸ್ಕ್ಗಳು ಶುರು ಆಗುತ್ತೆ. ಟಾಸ್ಕ್ಗಳಲ್ಲಿ ಇವಾಗ ಬಿಗ್ ಬಾಸ್ ಅವರು ಮಧ್ಯ ಬರಲ್ಲ. ಯಾಕಂದ್ರೆ ಬಿಗ್ ಬಾಸ್ ಅವರು ಮಧ್ಯ ಬಂದ್ರೆ ಒಂದ್ ಸ್ವಲ್ಪ ಬೇರೆ ತರ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಸ್ವಲ್ಪ ಕಾಂಟ್ರವರ್ಸಿ ಇರ್ಲಿ ಅಂತ ಅನ್ನೋ ಧ್ರುವಂತ್ ಅವ್ರನ್ನ ಸರ್ಪ್ರೈಸಿಂಗ್ ಆಗಿ ಕಳಿಸ್ಬಿಟ್ಟು ಇಲ್ಲ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಿರ್ತಾರೆ. ರಕ್ಷಿತಾಗೂ ಗಿಲ್ಲಿಗೂ ಧ್ರುವಂತ್ ಕಂಡ್ರೆ ಆಗಲ್ಲ. ಸೊ ಹಂಗಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ, ಗಿಲ್ಲಿ ಅವ್ರು ಬಂದ್ರೆ ಚೆನ್ನಾಗಿರುತ್ತಾ, ರಕ್ಷಿತಾ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ? ಇಲ್ಲ ಆಕ್ಚುಲಿ ಈ ಒಂದು ಕಾನ್ಸೆಪ್ಟ್ ಏನಿದೆ ಗೈಸ್, ಆಕ್ಚುಲಿ ಇದು
ಇನ್ಸೈಡರ್ ಅಪ್ಡೇಟ್ ಬಂದಿರೋದು. ಐ ಥಿಂಕ್ ಈ ಒಂದು ಕಾನ್ಸೆಪ್ಟ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಐ ಥಿಂಕ್ ಹಿಂಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಧ್ರುವಂತವ್ರು ಬರೋದು, ಧ್ರುವಂತವ್ರು ಅವರಿಬ್ರು ಜಡ್ಜಸ್ ಆಗಿರಲ್ಲ ಆಕ್ಚುಲಿ, ಧ್ರುವಂತವ್ರೆ ಮೇನ್ ಜಡ್ಜ್ ಇಲ್ಲ ಆಕ್ಚುಲಿ, ಅವರಿಬ್ರು ಕ್ಯಾಪ್ಟನ್ ಆಗಿರ್ತಾರೆ, ಟೀಮ್ನ ಕ್ಯಾಪ್ಟನ್ ಆಗಿರ್ತಾರೆ ಆಕ್ಚುಲಿ ಅವರು. ಸೊ ಅವ್ರನ್ನ ಜಡ್ಜ್ ಮಾಡೋದಕ್ಕೆ ಧ್ರುವಂತವ್ರು ಇರ್ತಾರೆ. ನಿಮ್ಮ ಪರವಾಗಿ ಹೆಂಗಿರುತ್ತೆ, ಮಜಾ ಇರುತ್ತೆ. ಮುಂಚೆ ನಾವು ನೋಡಿದ್ದೀವಿ ಹೆಂಗಿತ್ತು, ವರ್ಕೌಟ್ ಆಯಿತು ಅಂತ. ರಕ್ಷಿತಾ ಮತ್ತು ಧ್ರುವಂತವರ ಸೀಕ್ರೆಟ್ ರೂಮ್ ಅಂತೂ ಯಪ್ಪ ಭಯಂಕರ ಗುರು. ಆ ವೀಕ್ ಮಾತ್ರ ನಕ್ಕಿ ಸಾಕಾಯ್ತು ಗುರು. ನಾವು ಅನ್ಕೊಂಡಿದ್ದೆ ಏನೋ ಬೇರೆ ಧ್ರುವಂತವರು, ಬಟ್ ನಾವು ಅಲ್ಲಿ ನೋಡಿದ್ದೆ ಬೇರೆ ಧ್ರುವಂತವರು. ರಕ್ಷಿತಾನು ಅಷ್ಟೇ, ನಾವು ರಕ್ಷಿತಾವ್ರನ್ನ ಬೇರೆ ಥರ ನೋಡ್ತಾ ಇದ್ವಿ, ಬಟ್ ಅಲ್ಲಿ ಸೀಕ್ರೆಟ್ ರೂಮಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡ್ರು. ಬಿಕಾಸ್ ಆಫ್ ಅವ್ರಿಗೆ ಏನಾಗೋಯ್ತು ಅಂದ್ರೆ ತುಂಬ ಪ್ರೆಷರ್ ಆಗೋಯ್ತು. ನಿಮಗೂ ತುಂಬ ಚೆನ್ನಾಗಿ ಅದನ್ನು ಜಡ್ಜ್ ಮಾಡಿದ್ರೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಎನಿವೇಸ್ ಗೈಸ್, ಈ ಒಂದು ಟಾಪಿಕ್ ಏನಿದೆ ಆ್ಯಕ್ಚುಲಿ ತುಂಬ ಬಸ್ಸಲ್ಲಿ ನಡೀತಾ ಇದೆ. ಈ ಥರ ಬಂತು ಅಂತಂದ್ರೆ ನನಗೂ ಮಜಾ ಇರುತ್ತೆ. ಒಂದು ಫಸ್ಟ್ ಟೈಮ್ ಅಂತ ಯುನೀಕ್ ಆಗಿರುತ್ತೆ ಆ್ಯಕ್ಚುಲಿ ಬಿಗ್ ಬಾಸ್. ಯಾಕಂದ್ರೆ ಈಗ ಆಲ್ರೆಡಿ ನಾವು ನೋಡಿದ್ವಿ ರಜತ್ ಅವ್ರನ್ನ ಸೀಸನ್ 12 ಕರ್ಸ್ಬಿಟ್ಟು, ಸೊ ಆ ಥರ ಎಲ್ಲ ಕ್ಲಿಕ್ ಆನ್ ಆಗಿತ್ತು. ಉಗ್ರ ಮಂಜೂರ್ ಬಂದಿದ್ರು, ಸೊ ಹಂಗಾಗಿ ಮೋಕ್ಷಿತ ಅವರೆಲ್ಲ ಬಂದಿದ್ರು. ಬಿಗ್ ಬಾಸ್ ಈ ಸೀಸನ್ ಕರ್ಸಿದ್ರೆ ಬೆಟರ್ ಇರುತ್ತೆ. ಹೌದು, ಬಿಗ್ ಬಾಸ್ ಸ್ವಲ್ಪ ಫಾರ್ಮ್ಯಾಟ್ ಚೇಂಜ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವಾಗ ಹೆಂಗಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಲಾರ್ಡ್ ಪ್ರಥಮ್ ಒಂದು ಅವತಾರ ಇತ್ತು. ಸೊ ಐ ಥಿಂಕ್ ಅದಕ್ಕೂ ಹಿಂದಿನ ಸೀಸನ್ ಲಾರ್ಡ್ ಪ್ರಥಮ್ ಅಂತ ಬಂದಿದ್ರು. ಈ ಸೀಸನ್ ಅಲ್ಲಿ ಏನಪ್ಪಾ ಅಂದ್ರೆ ಹಳೆ ಕಂಟೆಸ್ಟೆಂಟ್ ಗಳೇ ಮನೆ ಒಳಗಡೆ ಬಂದು ರೆಸಾರ್ಟ್ ತರ ಎಂಜಾಯ್ ಮಾಡಿದ್ರು. ಜೊತೆಗೆ ಇಬ್ರು ಉಳ್ಕೊಂಡ್ರು ಆಕ್ಚುಲಿ. ಒಂದು ಚೈತ್ರ ಕುಂದಾಪುರ, ನಂತರ ರಜತ್ ಅವರು ಇಬ್ರು ಉಳ್ಕೊಂಡ್ರು. ಸೊ ಉಳ್ಕೊಂಡ್ಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಹೇಳಿದ್ರು ಇದು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲ ಅಂತಾನು ಹೇಳ್ಕೊಂಡ್ರು. ಬಟ್ ಈ ಸರ್ಪ್ರೈಸಿಂಗ್ ನ ಇನ್ನೊಂದು ಶಾಕಿಂಗ್ ಕನ್ವರ್ಟ್ ಮಾಡಬಹುದು. ಶಾಕ್ ಆಗಿದೆ ಅಂದ್ರೆ ಇವ್ರು ಕಂಟೆಸ್ಟೆಂಟ್ ಆಗಿ ಉಳ್ಕೋತಾರೆ ವೈಲ್ಡ್ ಕಾರ್ಡ್ ಅಂತ ಲೈಕ್ ಲಾಸ್ಟ್ ಸೀಸನ್ ಅವರೆಲ್ಲ ಕಂಟೆಸ್ಟೆಂಟ್ ಅನ್ಕೊಂಡ್ಬಿಟ್ಟಿರು. ಬಟ್ ಈ ಸೀಸನ್ ಹೆಂಗೆ ಅಂದ್ರೆ ಜಸ್ಟ್ ಇವರು ಗೆಸ್ಟ್ ಜಡ್ಜಸ್ ಆಗಿ ಡೈರೆಕ್ಟ್ ಆಗಿ ಲೈಕ್ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಡ್ತಾರೆ. ಸೊ ಅವ್ರಿಗೂ ಕೂಡ ಒಂದು ಕನ್ಫರ್ಮೇಶನ್ ಸಿಗುತ್ತೆ. ಇಲ್ಲಾಂದ್ರೆ ಅವ್ರ ಮನಸ್ಸಲ್ಲೂ ಕೂಡ ಒಂದು ಕಳವಳ ಇದ್ದೇ ಇರುತ್ತೆ. ಸೊ ಏನೋ ಯಪ್ಪ ಇವರೆಲ್ಲ ಏನು ನಮ್ಮ ಕಂಟೆಸ್ಟೆಂಟ್ ಗಳ ಇಲ್ವಾ ಇಲ್ಲ. ಕಂಟೆಸ್ಟೆಂಟ್ ಮತ್ತೆ ಬಿಗ್ ಬಾಸ್ ನ ಆತರ ಮಾಡಲ್ಲ. ಯಾಕಂದ್ರೆ ಬಿಗ್ ಬಾಸ್ ಅವರು ಎಲ್ಲರಿಗೂ ಒಂದು ಆಪರ್ಚುನಿಟಿ ಅನ್ನೋದು ಕೊಡ್ತಾರೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಟ್ವಿಸ್ಟ್ ಫಾರ್ಮ್ಯಾಟ್ ಅಲ್ಲಿ ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡೋದಕ್ಕೆ ಈ ಒಂದು ಐಡಿಯಾಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಬಿಗ್ ಬಾಸ್ ತಂಡ ಯೋಚನೆ ಮಾಡ್ತಾ ಇದೆ. ಬಟ್ ನನ್ನ ಪ್ರಕಾರ ಇದು ಆಕ್ಚುಲಿ ಇದು ಒಂದೇ ಅಲ್ಲ ಗೈಸ್, 3 ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ ಆಕ್ಚುಲಿ. ಸೊ ಆ ಒಂದು ಅಪ್ಡೇಟ್ ಇನ್ಸೈಡರ್ ಅಪ್ಡೇಟ್ ಬಂದಿರೋದು. ಸೊ ಆ 2 ಫಾರ್ಮ್ಯಾಟ್ ನ ಬೇರೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಬಟ್ ಈ ಒಂದು ಫಾರ್ಮ್ಯಾಟ್ ಏನಿದೆ, ಗಿಲ್ಲಿ ಮತ್ತೆ ರಕ್ಷಿತಾ ಮತ್ತೆ ಧ್ರುವಂತ್ ಅವ್ರು ಆಗಿರ್ಬೋದು, ಈ ಒಂದು ಟ್ರಯಾಂಗಲ್ ಜಡ್ಜಸ್ ಗಳ ಸ್ಟೋರಿ ಏನಾಗಿದೆ, ಈ ಒಂದು ಸ್ಟೋರಿ ಕ್ಲಿಕ್ ಆಗುತ್ತಾ? ಈ ಒಂದು ಫಾರ್ಮ್ಯಾಟ್ ಏನಿದೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೊಸದಾಗಿ ಕ್ರಿಯೇಟ್ ಮಾಡಿದಾರಲ್ಲ, ಇದು ಕ್ಲಿಕ್ ಆಗುತ್ತಾ? ಕಮೆಂಟ್ ಮಾಡಿ ತಿಳಿಸಿ ಗೈಸ್ ನೋಡುವ. ಅಂಡ್ ಈಗ ಆಲ್ರೆಡಿ ಹೇಳ್ದಾಗೆ, ಸೊ ನಿಮ್ಗೆ ಈ 3 ಕಂಟೆಸ್ಟೆಂಟ್ ಗಳಲ್ಲಿ ಯಾವ ಕಂಟೆಸ್ಟೆಂಟ್ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಕಮೆಂಟ್ ಮಾಡೋದು ಮರಿಬೇಡಿ. ಅಂಡ್ ಗೈಸ್ ಇನ್ನೊಂದೇನಪ್ಪ ಅಂತಂದ್ರೆ ತುಂಬಾ ಜನಕ್ಕೆ ಒಂದು ಕುತೂಹಲ ಇರುತ್ತೆ, ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರು ಬರ್ಬೋದು, ಒಂದು ಲಿಸ್ಟ್ ಹೇಳಿ ಬ್ರೋ ಅಂತ ತುಂಬಾ ಜನ ನೀವು ಕಮೆಂಟ್ಸ್ ಅಲ್ಲಿ ಆಗ್ತಾ ಇದೆ. ತಾಳ್ಮೆ ಇರಲಿ. ಸೊ ಆಕ್ಚುಲಿ ಫಸ್ಟ್ ಈ ಒಂದು ಅಪ್ಡೇಟ್ಗಳನ್ನ ಏನೇನು ಇನ್ಸೈಡರ್ ಅಪ್ಡೇಟ್ ಬರುತ್ತೋ ಅದನ್ನ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್? ಅಂಡ್ ಇನ್ನೊಂದೇನಪ್ಪ ಅಂದ್ರೆ ದಯವಿಟ್ಟು ಲೈಕ್ ನ ಮಾಡಿ. ವಿಡಿಯೋ ತುಂಬಾ ಜನ ನೋಡ್ತೀರಾ ಬಟ್ ಲೈಕ್ ಮಾಡೋದು ದಯವಿಟ್ಟು ಲೈಕ್ ನ ಮಾಡಿ. ಅಂಡ್ ಆದಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬ್ರಾಡ್ಕಾಸ್ಟ್ ಚಾನಲ್ ಕೂಡ ಇದೆ, ಸೊ ಅಲ್ಲೂ ಕೂಡ ಅಪ್ಡೇಟ್ನ ಮಾಡ್ತಾ ಇರ್ತೀವಿ. ವಾಟ್ಸಪ್ ಬ್ರಾಡ್ಕಾಸ್ಟ್ ಚಾನಲ್ ನಿಮಗೆ ಕಮೆಂಟ್ಸಲ್ಲಿ ಹಾಕಿರ್ತೀವಿ, ದಯವಿಟ್ಟು ಹೋಗಿ ಲಿಂಕ್ನ ಕ್ಲಿಕ್ ಮಾಡಿ ಬ್ರಾಡ್ಕಾಸ್ಟ್ ಚಾನಲ್ ಕೂಡ ಜಾಯ್ನ್ ಆಗಿ. ಆ್ಯಂಡ್ ಒಂದು ಥಿಂಗ್ ನಾವು ಅರ್ಥ ಮಾಡ್ಕೊಳ್ಬೇಕೇನಪ್ಪ ಅಂತಂದರೆ, ಬಿಗ್ ಬಾಸ್ ಈ ಸತಿ ಒಂದು ಬೇಗ ಬರ್ತಾ ಇರೋದು ರೀಸನ್ ಏನಪ್ಪ ಅಂತಂದರೆ ಕಾಂಪಿಟೇಷನ್. ಜಂಗಲ್ ಬೂಗಿ ಕಾಂಪಿಟೇಷನ್, ಜಂಗಲ್ ಬೂಗಿ ಅಂತ ಒಂದು ಹೊಸ ಶೋ, ರಿಯಾಲಿಟಿ ಶೋ ಜೀ ಕನ್ನಡದಲ್ಲಿ ಬರ್ತಾ ಇದೆ. ಅದು ಕೂಡ ಕಾಡಲ್ಲಿ ನಡೆಯೋದು. ಜೊತೆಗೆ 80 lakhs ಪ್ರೈಸ್ ಮನಿ ಅಂತ ಒಂದು ರೂಮರ್ಸ್ ಬರ್ತಾ ಇರೋದು. ಐ ಮೀನ್ ಶಾಕ್ ಅನ್ಸುತ್ತೆ ನನಗೂ ಕೂಡ. ಲೈಕ್ ಇದು ಇವರು ಕೂಡ ಲೈಕ್ ಹೈಕ್ ಮಾಡ್ಬೋದು ಅಂತ ಅನ್ಕೊಂತೀನಿ. ಪ್ರೈಸ್ ಅಮೌಂಟ್ ನನಗೆ ಗೊತ್ತಿಲ್ಲ. ಪ್ರೈಸ್ ಅಮೌಂಟ್ ಮೇ ಬಿ ಮಾಡ್ಬೋದು, ಇಲ್ಲ ಅಂತಂದ್ರೆ ಗಿಫ್ಟ್ಗಳು ಎಕ್ಸ್ಟ್ರಾ ಮಾಡ್ಬೋದು, ಏನಾರ ಆಗ್ಬೋದು. ಮಾಡಿದ್ರೆ ಅದಕ್ಕೊಂದು ಗೊತ್ತು. ಈಗ ಹೆಂಗೆ ಅವ್ರು 80 lakh ಅಂತ ಒಂದು ಇದು ಮಾಡಿದಾರೋ, ಅದೇ ಲೈಕ್ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರೋದು. 50 lakh 80 lakh ಕಂಪೇರ್ ಮಾಡಿದ್ರೆ 80 lakh ಜಾಸ್ತಿ. 50 lakh ನ ಇನ್ನ ಇನ್ಕ್ರೀಸ್ ಮಾಡಿದ್ರೆ ಸೊ ಅದು ಕೂಡ ಲೈಕ್ ಟಾಕ್ ಆಗುತ್ತೆ, ಸೊ ರೂಮರ್ಸ್ ಹಬ್ಬುತ್ತೆ. ಸೊ ಹಂಗಾಗಿ ಮೇ ಬಿ ಜಂಪ್ ಮಾಡ್ಬೋದು. 1 crore ಮಾಡ್ಬೇಕು, ಸಕ್ಕದಾಗಿರುತ್ತಲ್ಲ, ಕ್ರೇಜಿ. 1 crore ಕಾಮನ್ ಪೀಪಲ್ ಗೈಸ್. ಆಕ್ಚುಲಿ ಹೆಂಗ್ ಗೊತ್ತಾ, ನನ್ಗೆ ಆಸೆ ಇರೋದೇನು ಗೊತ್ತಾ, ಯಾರೋ ಒಬ್ಬ ಬಡವ ಪಾಪ, ಆತನಿಗೆ ಒಂದು ಬದುಕನ್ನ ಕಟ್ಕೊಳ್ತಾ ಇರ್ತಾನೆ. ಆ ಒಂದು ಬದುಕನ್ನ ಕಟ್ಕೊಳ್ಳೋ ಟೈಮಲ್ಲಿ ಬಿಗ್ ಬಾಸ್ ಆಪರ್ಚುನಿಟಿ ಸಿಕ್ಕಿ 1 ಕೋಟಿ ಅನೌನ್ಸ್ ಮಾಡಿ ಎಕ್ಸ್ಟ್ರಾ 50 lakhs ಜೊತೆ ಇನ್ನೊಂದು 50 lakhs ಕೊಡ್ತೀನಿ ಅಂತ ಅಂದ್ಬಿಟ್ರೆ ಐ ಥಿಂಕ್ ಹಿ ವಿಲ್ ಬಿ ಎ ಸೆಟಲ್ಡ್ ಮ್ಯಾನ್ ಅಂತ ಅನ್ಕೊಳ್ತೀನಿ. ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಮಲ್ಲಮ್ಮ ಅವ್ರ ಪಾಪ ಅವ್ರ ಮಗ ನೋಡಿ ಅವರೇ ಹೇಳಿದ್ರು ಕಾರ್ ಓಡಿಸ್ಕೊಂಡು ಜೀವನ ಮಾಡ್ತಾರೆ. ಸೊ ಐ ಥಿಂಕ್ ಒಂದು ಖುಷಿ ಆಗುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಅಂಡ್ ಮಲ್ಲಮ್ಮ ಕಾರ್ ತಗೊಂಡ್ರು ರೀಸೆಂಟ್ ಆಗಿ, ಖುಷಿ ಆಯ್ತು ಆಕ್ಚುಲಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ. ಒಂದು ಕಂಗ್ರಾಚುಲೇಷನ್ ಮಲ್ಲಮ್ಮ ಅವ್ರಿಗೆ, ಬಿಗ್ ಬಾಸ್ ಕಡೆಯಿಂದ ಕಾರ್ ಸಿಕ್ಕಿದೆ. ಅದು ರೀಸೆಂಟ್ ಆಗಿ ಸಿಕ್ತಾ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಬಟ್ ಬಿಡಿ, ಗಿಲ್ಲಿ ಒಂಥರ ಹೆಂಗಂದ್ರೆ ಟ್ಯಾಲೆಂಟೆಡ್ ಮನುಷ್ಯ. ಅವರು ಕಲೆ ಇದ್ದವ್ರಿಗೆ ಯಾವಾಗ ಬಂದೇ ಬರುತ್ತೆ ದುಡ್ಡು, ಅದು ಬೇರೆ ತರ ಬಂದೇ ಬರುತ್ತೆ. ಅಂಡ್ ಫಿಲಮ್ ಕೂಡ ಮಾಡ್ತಾರೆ ಅಂತ ಹೇಳ್ತಿದ್ರೆ. ಐ ಡೋಂಟ್ ನೋ ಯಾವಾಗ ಏನು ಎತ್ತಕತ್ತೆ ಅಂತ, ಅದೇನು ಅಷ್ಟೇ ಅಪ್ಡೇಟ್ ನನಗೂ ಗೊತ್ತಿಲ್ಲ. ಬಟ್ ಎನಿವೇಸ್ ಗೈಸ್, ಈ ಒಂದು ಅಪ್ಡೇಟ್ ನಿಮ್ಗೆ ಏನು ಅನ್ನಿಸ್ತು ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಈ ಸೀಸನ್ ಬಿಗ್ ಬಾಸ್ ಬೇಗ ಸ್ಟಾರ್ಟ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ಏನಪ್ಪಾ ಅಂತಂದ್ರೆ ಜುಲೈ ಎಂಡ್ ಅಲ್ಲಿ ಬರ್ಬೋದು, ಇಲ್ಲಾಂದ್ರೆ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಇನ್ನೊಂದು 1.5 month ಅಷ್ಟೇ ಇರೋದು. ಸೊ ಈ ಮಂತ್ ಕಳೆದ್ಬಿಟ್ರೆ ಇನ್ನೇನು 1.5 month. ಸೊ ಬೇಗ ಸ್ಟಾರ್ಟ್ ಆಗ್ಬೋದು. ಸೊ ಇನ್ಸೈಡರ್ ಅಪ್ಡೇಟ್ಗಳು ನಿಮಗೆ ಬಿಗ್ ಬಾಸ್ ಬಗ್ಗೆ ಒಂದೊಂದು ವಿಡಿಯೋಗಳು ಬರ್ತಾನೆ ಇರುತ್ತೆ ನಮ್ಮ ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋ ತನಕ. ಸೊ ದಯವಿಟ್ಟು ಬಿಗ್ ಬಾಸ್ 13 ಅಪ್ಡೇಟ್ಗೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.